ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಒಮ್ಮೆ ಶಾಲೆಯೊಂದರಲ್ಲಿ ಗುರುಗಳು ಪಾಠ ಮಾಡಬೇಕಾದ್ರೆ ತಮ್ಮ ವಿದ್ಯಾರ್ಥಿಗಳನ್ನ ಕುರಿತು ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ, ಎತ್ತರದ ಸ್ಥಾನಕ್ಕೆ ಏರಬೇಕಾದ್ರೆ, ಅಸಾಧ್ಯವಾದದ್ದನ್ನ ಸಾಧಿಸಬೇಕಾದ್ರೆ ನಿಮ್ಮಲ್ಲಿ ಬರ್ನಿಂಗ್ ಡಿಸೈರ್ ಇರಬೇಕು ಅಂತ ಹೇಳಿದ್ರು. ತರಗತಿ ಮುಗಿದ್ಮೇಲೆ ಎಲ್ಲ ವಿದ್ಯಾರ್ಥಿಗಳು ಹೊರಗಡೆ ಹೋದ್ರು. ಆದ್ರೆ ಒಬ್ಬ ವಿದ್ಯಾರ್ಥಿ ಮಾತ್ರ ತರಗತಿಯಲ್ಲೇ ಆಲೋಚಿಸ್ತಾ ಕುಳಿತಿದ್ದ. ಗುರುಗಳು ಯಾಕಪ್ಪ ನೀನು ಹೊರಗೆ ಹೋಗೋದಿಲ್ವಾ ಅಂತ ಕೇಳಿದಾಗ ಆ ಹುಡುಗ, ಗುರುಗಳೇ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಬರ್ನಿಂಗ್ ಡಿಸೈರ್ ಇರಬೇಕು ಅಂತ ಪಾಠ ಮಾಡಬೇಕಾದ್ರೆ ನೀವು ಹೇಳಿದ್ರೆ, ಆದ್ರೆ ಅದು ನನಗೆ ಸರಿಯಾಗಿ ಅರ್ಥವಾಗಿಲ್ಲ, ಪ್ರಾಕ್ಟಿಕಲ್ ಆಗಿ ಹೇಳಿ ಅಂತ ಗುರುಗಳನ್ನ ಕೇಳ್ತಾನೆ. ಆಗ ಗುರುಗಳು ಆ ಶಿಷ್ಯನನ್ನ ಅಲ್ಲೇ ಶಾಲೆಯ ಪಕ್ಕದಲ್ಲಿ ಹರಿತಿದ್ದ ನದಿಯ ಹತ್ರ ಕರ್ಕೊಂಡೋಗಿ ನೀರೊಳಗೆ ಇಳಿ ಅಂತ ಹೇಳಿ ಶಿಷ್ಯನ ತಲೆಯನ್ನ ಬಿಗಿಯಾಗಿ ಹಿಡಿದು ನೀರೊಳಗೆ ಮುಳುಗಿಸಿದ್ರು. ಮೊದಲನೇ ಬಾರಿ ಶಿಷ್ಯನ ತಲೆಯನ್ನ ನೀರಲ್ಲಿ ಮುಳುಗಿಸಿ ಕೆಲವು ಸೆಕೆಂಡ್ಗಳ ನಂತರ ಶಿಷ್ಯನ ತಲೆಯನ್ನ ನೀರಿಂದ ಆಚೆ ತೆಗೆದ್ರು. ಎರಡನೇ ಬಾರಿ ಶಿಷ್ಯನ ತಲೆಯನ್ನ ನೀರಲ್ಲಿ ಮುಳುಗಿಸಿ ಮತ್ತೆ ಕೆಲವು ಸೆಕೆಂಡ್ಗಳ ನಂತರ ಶಿಷ್ಯನ ತಲೆಯನ್ನ ನೀರಿಂದ ಆಚೆ ತೆಗೆದ್ರು. ಮೂರನೇ ಬಾರಿ ಶಿಷ್ಯನ ತಲೆಯನ್ನ ನೀರೊಳಗೆ ಮುಳುಗಿಸಿ ಮತ್ತೆ ಕೆಲವು ಸೆಕೆಂಡ್ಗಳ ನಂತರ ಶಿಷ್ಯನ ತಲೆಯನ್ನ ನೀರಿಂದ ಆಚೆಗೆ ತೆಗೆದ್ರು. ಆಗ ಶಿಷ್ಯ, ಏನ್ ಮಾಡ್ತಿದ್ದೀರಾ ಗುರುಗಳೇ, ತಲೆಯನ್ನ ನೀರೊಳಗೆ ಹಿಡಿದು ಮುಳುಗಿಸ್ತಿದ್ದೀರಾ, ಮತ್ತೆ ಆಚೆಗೆ ತೆಗಿತಿದ್ದೀರಾ ಅಂತ ಕೇಳ್ದ. ಆಗ ಗುರುಗಳು, ಸ್ವಲ್ಪ ತಡಿ ಹೇಳ್ತೀನಿ ಅಂತ ನಾಲ್ಕನೇ ಬಾರಿ ಶಿಷ್ಯನ ತಲೆಯನ್ನ ನೀರಲ್ಲಿ ಮುಳುಗಿಸಿದ್ರು. ಆದ್ರೆ ಎಷ್ಟೊತ್ತಾದ್ರೂ ಶಿಷ್ಯನ ತಲೆಯನ್ನ ನೀರಿಂದ ಆಚೆ ತೆಗೆಯಲೇ ಇಲ್ಲ. 10 ಸೆಕೆಂಡ್ಗಳಾದವು. ಗುರುಗಳು ಶಿಷ್ಯನ ತಲೆಯನ್ನ ನೀರಿಂದ ಆಚೆ ತೆಗಿಲಿಲ್ಲ. 30 ಸೆಕೆಂಡ್ಗಳಾದವು. ಗುರುಗಳು ಶಿಷ್ಯನ ತಲೆಯನ್ನ ನೀರಿಂದ ಆಚೆ ತೆಗೆಯಲೇ ಇಲ್ಲ. ಆಗ ಆ ಶಿಷ್ಯ, ಗುರುಗಳು ಸ್ವಲ್ಪ ಹೊತ್ತಿನ ಮುಂಚೆ ಇದೇ ರೀತಿ ತನ್ನ ತಲೆಯನ್ನ ನೀರಲ್ಲಿ ಮುಳುಗಿಸಿದಾಗ ಕೆಲವು ಸೆಕೆಂಡ್ಗಳ ನಂತರ ತನ್ನ ತಲೆಯನ್ನ ನೀರಿಂದ ಆಚೆಗೆ ತೆಗೆದ್ರು, ಈಗ್ಲೂ ಹಾಗೆ ಮಾಡ್ತಾರೆ ಅಂದ್ಕೊಂಡ. ಆದ್ರೆ ಗುರುಗಳು ಎಷ್ಟೊತ್ತಾದ್ರೂ ಶಿಷ್ಯನ ತಲೆಯನ್ನ ನೀರಿಂದ ಆಚೆಗೆ ತೆಗೆಯಲೇ ಇಲ್ಲ. ಉಸಿರು ಕಟ್ತಿದೆ, ಪ್ರಾಣ ಹೋಗುವಂತಾಗ್ತಿದೆ. ಆಗ ಇನ್ನು ಗುರುಗಳು ನನ್ನ ತಲೆಯನ್ನ ನೀರಿಂದ ಆಚೆ ತೆಗೆಯೋದಿಲ್ಲ ಅಂತ ಗೊತ್ತಾಗಿ ಶಿಷ್ಯನು ತಕ್ಷಣ ತನ್ನೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿ ಗುರುಗಳನ್ನ ಹಿಂದಕ್ಕೆ ತಳ್ಳಿ ನೀರಿಂದ ಆಚೆಗೆ ಬಂದವನೇ ಜೋರಾಗಿ ಉಸಿರನ್ನ ಬಿಡ್ತಾ, ಏನ್ ಗುರುಗಳೇ ಹೀಗ್ ಮಾಡ್ಬಿಟ್ರಿ ಅಂದಾಗ ಆ ಗುರುಗಳು, ನಿನ್ನನ್ನ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳು, ನೀನು ಶಕ್ತಿಶಾಲಿನ ಅಥವಾ ನಾನು ಶಕ್ತಿಶಾಲಿನ ಹೇಳು ಅಂದಾಗ ಆ ಶಿಷ್ಯ ಹೇಳ್ತಾನೆ, ಗುರುಗಳೇ, ನಾನಿನ್ನು ಚಿಕ್ಕವನು, ನೀವೇ ನನಗಿಂತ ಶಕ್ತಿಶಾಲಿಗಳು, ನಿಮ್ ಶಕ್ತಿಯ ಮುಂದೆ ನನ್ನ ಶಕ್ತಿ ತುಂಬಾನೇ ಕಡಿಮೆ ಅಂತ ಹೇಳ್ದ. ಆಗ ಆ ಗುರುಗಳು ಹೇಳ್ತಾರೆ, ಒಂದ್ ವೇಳೆ ನಾನೇ ನಿನ್ಗಿಂತ ಶಕ್ತಿಶಾಲಿಯಾಗಿದ್ರೆ ನಾನು ನಿನ್ನ ತಲೆಯನ್ನ 4ನೇ ಬಾರಿ ಬಿಗಿಯಾಗಿ ನೀರಲ್ಲಿ ಅದ್ಮಿಡ್ಕೊಂಡಿದ್ದಾಗ ನನ್ನನ್ನ ನೀನು ಹೇಗೆ ಹಿಂದಕ್ಕೆ ತಳ್ಳಿ ಎದ್ದು ಬಂದೆ ಅಂತ ಕೇಳಿದ್ರು. ಆಗ ಆ ಶಿಷ್ಯ, ಓ ಅದಾ, ನೀವು 4ನೇ ಬಾರಿ ನೀರಲ್ಲಿ ನನ್ನ ತಲೆಯನ್ನ ಅದ್ಮಿದಾಗ ಎಷ್ಟೊತ್ತಾದ್ರೂ ನೀವು ನನ್ನ ತಲೆಯನ್ನ ನೀರಿಂದ ಆಚೆಗೆ ತೆಗೆಯದೆ ಹೋದ್ರೆ ಆಗ ನನಗೆ ನೀರೊಳಗೆ ಉಸಿರು ಕಟ್ತಿತ್ತು, ಪ್ರಾಣ ಹೋಗುವಂತಾಯ್ತು. ಇನ್ನೇನು ಸತ್ತೆ ಹೋಗ್ತೀನೇನೋ ಎಂಬ ಭಯದಿಂದ, ಹೇಗಾದ್ರೂ ಮಾಡಿ ಬದುಕಲೇಬೇಕೆಂಬ ಛಲದಿಂದ, ಕುದಿಯುವಂತಹ ತವಕದಿಂದ ನೀರಿಂದ ಮೇಲೆ ಎದ್ದು ಬಂದೆ ಗುರುಗಳೇ ಅಂತ ಹೇಳ್ದ. ಆಗ ಗುರುಗಳು, ಇದೇ ಕಣಯ್ಯ ಬರ್ನಿಂಗ್ ಡಿಸೈರ್ ಅಂದ್ರೆ ಅಂತ ಹೇಳಿದ್ರು. ಪ್ರೀತಿಯ ಸ್ನೇಹಿತರೆ, ಸಾಧಕರಾದವರಿಗೆ ಗುರಿ ಸೇರೋವರೆಗೂ ಪ್ರತಿ ದಿನ ಪ್ರತಿ ಕ್ಷಣ ತಮ್ಮ ಕಣ್ಮುಂದೆ ತಮ್ಮ ಗುರಿಯೇ ಕಾಣ್ತಿರ್ಬೇಕು. ಅದರೊಂದಿಗೆ ಜೀವನದಲ್ಲಿ ಎತ್ತರಕ್ಕೇರಲು, ಏನನ್ನಾದ್ರೂ ಸಾಧನೆ ಮಾಡಲು, ಅಸಾಧ್ಯವಾದದ್ದನ್ನ ನಾನು ಸಾಧಿಸ್ತೇನೆ ಅನ್ನೋ ಕುದಿಯುವಂತಹ ತವಕ, ಬರ್ನಿಂಗ್ ಡಿಸೈರ್ ಇರಬೇಕು. ಆಗ ಮಾತ್ರ ನಾವು ಗುರಿ ಸೇರಲು ಸಾಧ್ಯ. ಆಗ ಮಾತ್ರ ನಾವು ಯಶಸ್ಸಿನ ಉನ್ನತ ಶಿಖರವನ್ನ ಏರೋಕೆ ಸಾಧ್ಯ. ಸೋಲು ಗೆಲುವುಗಳನ್ನ ಸಮನಾಗಿ ಸ್ವೀಕರಿಸಿ ಗೆದ್ದರೆ ಮುಂದಿನ ದಾರಿ ಸುಗಮ, ಸೋತರೆ ಬಾಳಿನ ಹೊಸ ಅಧ್ಯಾಯದ ಉಗಮ. ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.